ಇನ್ನಷ್ಟು ಮಾಹಿತಿಯನ್ನ ಪಡೆಯೋಣ. ನನ್ನ ಕೊಲೆಗೆ ರಂಜಿತ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕಾಶ್ಮೀರದಿಂದ. ಗಮನಿಸ್ತಾ ಇದ್ದೀವಿ ರಂಜಿತ್, ಈಗ ನಿರಂತರವಾಗಿ ಡ್ರೋನ್ ದಾಳಿ ಆಗ್ತಾ ಇದೆ. ಅವುಗಳನ್ನ ಹಿಮ್ಮೆಟ್ಟಿಸುವಂತಹ ಕೆಲಸ, ಅವುಗಳನ್ನ ನಾಶಪಡಿಸುವಂತಹ ಕೆಲಸ ಭಾರತೀಯ ಸೇನೆಯಿಂದ ಆಗ್ತಾ ಇದೆ. ಸದ್ಯಕ್ಕೆ ಗಡಿಯುದ್ದಕ್ಕೂ ಯಾವ ರೀತಿಯ ಕ್ರಮ ಕೈಗೊಳ್ಳುವಂತ ಕೆಲಸ ಆಗ್ತಾ ಇದೆ ಈಗ ನಾವು ಗಮನಿಸ್ತಾ ಇದ್ವಿ. ಈ ಪೂಂಚ್ ಕಡೆ ಆಗಿರ್ಬೋದು, ಇತ್ಯಾದಿ ಜಾಗಗಳಲ್ಲಾಗಿರ್ಬೋದು ಡ್ರೋನ್ ಅಟ್ಯಾಕ್ ಆಗ್ತಾನೆ ಇದೆ. ಅವುಗಳನ್ನ ಹಿಮ್ಮೆಟ್ಟಿಸುವಂತ ಕೆಲಸವೂ ಕೂಡ ಆಗ್ತಾನೆ ಇದೆ. ಎಸ್ ಅಭಿಷೇಕ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಪಟೇಲ್ರೆ, ಇವತ್ತು ಮಧ್ಯಾಹ್ನ ನಿಮ್ಮ ರಿಪಬ್ಲಿಕ್ ತಂಡ ಶ್ರೀನಗರದ ಏರ್ಪೋರ್ಟ್ ಮುಂಭಾಗದಿಂದ ಪ್ರತ್ಯಕ್ಷ ವರದಿಯನ್ನು ಮಾಡಿತ್ತು. ಈ ಸಂದರ್ಭದಲ್ಲಿ ಸಾಮಾನ್ಯ ದಿನಕ್ಕಿಂತ ಎಚ್ಚೆತ್ತುಕೊಳ್ಳಲಾಗಿತ್ತು. ಒಂದು ವಿಚಾರವನ್ನು ನಾವು ಗಮನಿಸಿದ್ದೇನು ಅಂದ್ರೆ, ಕಳೆದ 2-3 ದಿನಗಳಿಂದ ನಾವು ಶ್ರೀನಗರ್ ಏರ್ಪೋರ್ಟ್ಗೆ ಪ್ರತಿನಿತ್ಯ ಹೋಗಿ ಬರ್ತಾ ಇರುವಂತದ್ದು, ಅಲ್ಲಿರುವಂತಹ ಚಿತ್ರಣವನ್ನು ನಾವು ಪ್ರತಿನಿತ್ಯ ಗಮನಿಸ್ತಾ ಇದ್ದೀವಿ. ಯಾವಾಗ ಜಮ್ಮು ಏರ್ಪೋರ್ಟ್ ಮೇಲೆ ಡ್ರೋನ್ ಅಟ್ಯಾಕ್ ಆಗುತ್ತೆ, ಯಾವಾಗ ನಮ್ಮ ಕಡೆಯಿಂದ ಏರ್ ಡಿಫೆನ್ಸ್ ಸಿಸ್ಟಮ್ನ ಆಕ್ಟಿವೇಟ್ ಮಾಡಲಾಗಿರುತ್ತೆ, ಆ ಕೂಡಲೇ ಶ್ರೀನಗರದಲ್ಲೂ ಕೂಡ 2 ಫೋಲ್ಡ್ ನಷ್ಟು ಅಂದರೆ ದುಪ್ಪಟ್ಟು ಸೇನೆಯ ನಿಯೋಜನೆಯನ್ನ ಮಾಡಲಾಗಿರುವಂಥದ್ದು. ಇದು ಒಂದು ಕಡೆ ಆದರೆ, ಮತ್ತೊಂದು ಕಡೆ 1-2 ಅಂಗಡಿಗಳು ತೆರೆದಿರ್ತಾ ಇತ್ತು. ಆದರೆ ಇವತ್ತು ಪೂರ್ಣ ಪ್ರಮಾಣದಲ್ಲಿ ಲಾಕ್ಡೌನ್ ಅಥವಾ 144 ಸೆಕ್ಷನ್ ಹೇರಿರೋ ರೀತಿಯಲ್ಲಿ ಎಲ್ಲ ಅಂಗಡಿ ಮುಗ್ಗಟ್ಟುಗಳನ್ನು ಮುಚ್ಚಲಾಗಿತ್ತು. ಇದು 2ನೇ ಭಾಗ ಆಗಿರುತ್ತೆ. ಇದ್ರ ಜೊತೆಗೆ ಮಾಧ್ಯಮ ಕೂಡ ವರದಿ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡಲಿಲ್ಲ. ಕಾರಣ ಏನು ಅಂತ ನೋಡಿದಾಗ, ಸೂಕ್ಷ್ಮ ಪ್ರದೇಶವಾಗಿದೆ, ಯಾವುದೇ ಕಾರಣಕ್ಕೂ ಯಾವ ವಿಚಾರವನ್ನು ಕೂಡ ನೀವು ತೋರಿಸಬಾರ್ದು ಅಂತ ಅಲ್ಲಿ ಮನವಿ ಮಾಡಿದ ನಂತರ ನಾವು ಅಲ್ಲಿಂದ ವಾಪಸ್ ತೆರಳಬೇಕಾಯಿತು. ಅಲ್ಲಿಂದ ನಾವು ತೆರಳಿ ಕೆಲವೇ ಗಂಟೆಗಳ ನಂತರ ಶ್ರೀನಗರ ಏರ್ಪೋರ್ಟ್ ನ ಮೇಲೂ ಕೂಡ 6-7 ಡ್ರೋನ್ಗಳು ದಾಳಿ ಮಾಡಿವೆ. ಆದರೆ ಆ ದಾಳಿ ವಿಫಲವಾಗಿದೆ ಅಂತ ಮಾಹಿತಿ ಬರ್ತಿರುವಂತದ್ದು. ನಾವಿರುವಂತಹ ಪ್ರದೇಶದಲ್ಲಿ ಕೂಡ ಈಗ ಶ್ರೀನಗರದ ಏರ್ಪೋರ್ಟ್ ನ ಬೀಕಾನ್ ಏನಿದೆ ಅದನ್ನ ಚಲಾವಣೆ ಮಾಡಲಾಗಿರುವಂತದ್ದು. ಈಗ ಸದ್ಯ ಮಟ್ಟಿಗೆ ಬೀಕಾನ್ ಈಗಲೂ ಉರಿತಾ ಇರುವಂತದ್ದು. ಅದರ ಜೊತೆಗೆ ಸೈರನ್ ಸಿಸ್ಟಮ್ ಕೂಡ ಶ್ರೀನಗರದ ಸುತ್ತಮುತ್ತ ಆಕ್ಟಿವೇಟ್ ಆಗಿರುವಂತದ್ದು. ಇಡೀ ಶ್ರೀನಗರದಲ್ಲಿ ಈ ಸದ್ಯ ಮಟ್ಟಿಗೆ ಬ್ಲಾಕ್ ಔಟ್ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಇದು ನಾವು ಬಂದಾಗಿಂದ 2ನೇ ದಿನ ಶ್ರೀನಗರದಲ್ಲಿ ಬ್ಲಾಕ್ ಔಟ್ ಆರಂಭ ಮಾಡಿರುವಂತದ್ದು. ಇವತ್ತಿನ ಬೆಳಿಗ್ಗೆ ಶ್ರೀನಗರದಲ್ಲಿ ಯಾವುದೇ ಸ್ಥಳದಲ್ಲಿ ನಾವು ನೋಡಿದ್ರು ಕೂಡ ವಾಹನ ಸಂಚಾರ ಇರಲಿಲ್ಲ, ಸ್ಥಳೀಯರು ಕೂಡ ಓಡಾಡ್ತಾ ಇರಲಿಲ್ಲ. ಇಡೀ ಶ್ರೀನಗರ ಇವತ್ತು ಬಂದ್ ಆದಂತ ರೀತಿಯಲ್ಲಿ ಕಂಡು ಬರ್ತಾ ಇತ್ತು. ಎಲ್ಲಿ ನೋಡಿದ್ರು ಕೂಡ ಸೇನೆಯ ನಿಯೋಜನೆ ಹೊರತುಪಡಿಸಿ ಇನ್ಯಾವುದು ಕೂಡ ಕಂಡು ಬರ್ತಾ ಇರಲಿಲ್ಲ. ಸದ್ಯದ ಮಟ್ಟಿಗೆ ಶ್ರೀನಗರದ ಚಿತ್ರಣ ಯಾವುದೇ ಕಾರಣಕ್ಕೂ ಕೂಡ ಬದಲಾಗುವಂತ ರೀತಿ ಇಲ್ಲ. ಸುಮಾರು 9 ಅಥವಾ 9:30 ನಂತರ ಇಲ್ಲಿರುವಂತ ಬಹುತೇಕ ಆರ್ಮಿ ಪ್ರದೇಶದಲ್ಲಿ ಏನಿದೆ ಅಲ್ಲಿ ಸೈರನ್ನ ಮೊಳಗಿಸಿ ಜನರು ಕೂಡಲೇ ಮನೆಗೆ ತೆರಳಬೇಕು, ಲೈಟ್ಗಳನ್ನು ಆಫ್ ಮಾಡಬೇಕು ಅಂತ ನಿನ್ನೆ ಯಾವ ರೀತಿ ಸೂಚನೆಯನ್ನು ನೀಡಿದ್ರು, ಇವತ್ತು ಕೂಡ ಅದೇ ರೀತಿಯಾದಂತಹ ಸೂಚನೆಯನ್ನು ಈ ಸದ್ಯ ಮಟ್ಟಿಗೆ ನೀಡಲಾಗಿರುವಂತದ್ದು. ಇದ್ರ ಜೊತೆಗೆ ಬ್ಲಾಕ್ ಔಟ್ ಅಂದ್ರೆ ಪೂರ್ಣ ಪ್ರಮಾಣದಲ್ಲಿ ನಗರದಲ್ಲಿ ಕರೆಂಟ್ ಅಥವಾ ಎಲೆಕ್ಟ್ರಿಸಿಟಿ ಫೆಸಿಲಿಟಿಯನ್ನ ಕಟ್ ಮಾಡಲಾಗುತ್ತೆ. ಸೊ ದಟ್ ಯಾರಿಗೂ ಕೂಡ ಬೆಳಕು ಕಾಣಬಾರದು. ಒಂದು ವೇಳೆ ಟಾರ್ಗೆಟ್ ಮಾಡುವಂತಿದ್ರು ಕೂಡ ಆ ಟಾರ್ಗೆಟ್ಗಳು ಈಸಿಯಾಗಿ ಕಾಣ ಸಿಗಬಾರದು ಅನ್ನೋದು ಕಾರಣದಿಂದಾಗಿ ಈ ಒಂದು ಬ್ಲಾಕ್ ಔಟ್ ಅನ್ನ ಆರಂಭ ಮಾಡಿರುವಂತದ್ದು. ಒಂದು ವೇಳೆ ಪರಿಸ್ಥಿತಿ ಉದ್ವಿಗ್ನವಾಗುವಂತೆ ಏನಾದರೂ ಸರ್ಕಾರಕ್ಕೆ ಕಂಡು ಬಂದ್ರೆ ಮೊದಲನೇದಾಗಿ ಇಂಟರ್ನೆಟ್ ಸಂಪರ್ಕವನ್ನ ಕಡಿತ ಮಾಡಲಾಗುತ್ತೆ. ಅದಾದ ಅಭಿಷೇಕ್, ಒಂದೇ ನಿಮಿಷ ಮತ್ತೆ ಸಂಪರ್ಕ ಮಾಡ್ತೀವಿ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಪ್ರಧಾನಿ ಮೋದಿ ಮತ್ತು ಅಜಿತ್ ದೋವಲ್ ಸಭೆ ಅಂತ್ಯಗೊಂಡಿದೆ. ಮೋದಿ ನಿವಾಸದಿಂದ ಈಗ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ನಿರ್ಗಮಿಸಿದ್ದಾರೆ. 1.5 ಗಂಟೆಯಿಂದ ಸಭೆ ನಡೀತಾ ಇತ್ತು, ಈಗ ಅಂತ್ಯಗೊಂಡಿದೆ. ಪ್ರಧಾನಿ ಮೋದಿ ಅವರ ನಿವಾಸದಿಂದ ಅಜಿತ್ ದೋವಲ್ ಈಗ ಹೊರಟಿದ್ದಾರೆ. ಇನ್ನು ಪಂಜಾಬ್ನ ಅಂಬಾಲಾದಲ್ಲಿ ಕಂಪ್ಲೀಟ್ ಬ್ಲಾಕ್ಔಟ್ ಆಗಿದೆ. ಪಂಜಾಬ್ ಗಡಿಯಲ್ಲಿ ಸೈರನ್ ಸೌಂಡ್ ಮೊಳಗುತ್ತಲೇ ಇದೆ. ಪಂಜಾಬ್ನ ಅಂಬಾಲಾದಲ್ಲಿ ಈ ರೀತಿ ಬ್ಲಾಕ್ಔಟ್ ಆಗಿದೆ. ಈ ಕಡೆ ಗುಜರಾತ್ನಲ್ಲಿ ಕೂಡ ಅದೇ ರೀತಿಯ ಪರಿಸ್ಥಿತಿ. ಜನರನ್ನ ಜಾಗೃತಿಗೊಳಿಸುವಂತಹ ಕೆಲಸ, ಎಚ್ಚರದಿಂದ ಇರುವಂತಹ ಕೆಲಸ ಮತ್ತು ಸೇಫರ್ ಸೈಡ್ ಅವರನ್ನ ಸುರಕ್ಷಿತವಾಗಿ ಬೇರೆ ಕಡೆ ಶಿಫ್ಟ್ ಮಾಡಿಸುವಂತ ಕೆಲಸ, ಈ ರೀತಿ ಎಲ್ಲವೂ ಆಗ್ತಾ ಇದೆ. ಇನ್ನಷ್ಟು ಅಪ್ಡೇಟ್ಸ್ ಗಳನ್ನ ಕೊಡ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ. ಹಂಗಾರೆ ನಮ್ಮ ಕೂರಿಸ್ಬೇಕು ಯಾಕೆ ಇಲ್ಲಿ? ಇವರು ಉರ್ಸುವಂತ ಕೆಲಸ ಮಾಡಿ ನಾವು ಸುಮ್ಮನೆ ಇರ್ಬೇಕು ಇವನ್ನೆಲ್ಲ ನೋಡಿಕೊಂಡು.
ಫೈನ್ ಬ್ರಿಗೇಡಿಯರ್, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ನಮ್ಮ ಕೊಲೀಗ ರಂಜಿತ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಂಜಿತ್, ಗಮನಿಸ್ತಾ ಇದೀವಿ ಡ್ರೋನ್ ಅಟ್ಯಾಕ್ ಕಂಟಿನ್ಯೂ ಆಗಿ ಆಗ್ತಾ ಇದೆ. ಎಲ್ಲೆಲ್ಲಿ ಡ್ರೋನ್ ನಿಮಗೆಲ್ಲ ಗೊತ್ತಿರಬೇಕು, ಡ್ರೋನ್ ದಾಳಿ ಮಾಡುತ್ತಾ ಅಂತೇಳಿ. ಡ್ರೋನ್ ದಾಳಿ ಮಾಡೋದಿಲ್ಲ, ಡ್ರೋನಲ್ಲಿ ಈ ಸೆಲ್ಗಳನ್ನು ಹೊತ್ತುಕೊಂಡು ಬರುತ್ತೆ. ಡ್ರೋನ್ ಮೂಲಕ ಬಂದು ದಾಳಿಯನ್ನು ಮಾಡಲಾಗುತ್ತೆ. ಗಡಿಯಲ್ಲಿ ಪಾಕ್ನಿಂದ ಕದನ ವಿರಾಮ ಉಲ್ಲಂಘನೆ ಆಗಿದೆ. ನಿರಂತರವಾಗಿ ಕದನ ವಿರಾಮ ಉಲ್ಲಂಘನೆ ಆಗ್ತಾನೆ ಇದೆ ಪಾಕಿಸ್ತಾನದಿಂದ. ಈ ಮಧ್ಯೆ ಯಾವಾಗ ಕದನ ವಿರಾಮ ಉಲ್ಲಂಘನೆ ಆಗುತ್ತೋ ಅವಾಗ ಭಾರತ ತಕ್ಕ ಉತ್ತರವನ್ನ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನು ಗುಜರಾತ್ನಲ್ಲಿ ಬ್ಲ್ಯಾಕ್ಔಟ್ ಆಗಿರೋದು, ಗುಜರಾತ್ನ ಗಡಿಭಾಗದ ಜಿಲ್ಲೆಗಳಲ್ಲಿ ಸಂಪೂರ್ಣ ಬ್ಲ್ಯಾಕ್ಔಟ್. ಪಾಟ್ನಾದ ಸಂತಾಲ್ಪುರದ ಜನ ಯಾವುದೇ ಕಾರಣಕ್ಕೂ ಆಚೆ ಬರಬೇಡಿ, ರೂಮರ್ಸ್ಗಳಿಗೆ ಕಿವಿ ಕೊಡಬೇಡಿ, ಗುಜರಾತ್ನ CMOದಿಂದ ಏನೆಲ್ಲ ಇನ್ಸ್ಟ್ರಕ್ಷನ್ಸ್ ಬರುತ್ತೆ ಅದನ್ನ ಮಾತ್ರ ಫಾಲೋ ಮಾಡಿ ಅಂತ ಹೇಳಿ ಸೂಚನೆ ಕೊಡುವಂತಹ ಕೆಲಸ ಆಗ್ತಾ ಇದೆ. ಗುಜರಾತ್ನ ಗಡಿ ಭಾಗದಲ್ಲಿ, ಗ್ರಾಮಗಳಲ್ಲಿ, ಗಡಿಗೆ ಹೊಂದ್ಕೊಂಡಂತೆ ಇರುವಂತಹ ಊರು ಇವೆಲ್ಲಗಳಲ್ಲಿಯೂ ಕೂಡ ಕಟ್ಟೆಚ್ಚರ ವಹಿಸುವಂತಹ ಕೆಲಸ ಆಗ್ತಾ ಇದೆ. ವೀಕ್ಷಕರೇ, ಕೆಲವೇ ಕ್ಷಣಗಳಲ್ಲಿ ನಿಮಗೆ ರಜೌರಿಯಲ್ಲಿ ಮತ್ತೊಮ್ಮೆ ಡ್ರೋನ್ ದಾಳಿಯ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಯನ್ನು ತೋರಿಸ್ತಾ ಹೋಗ್ತೀವಿ. ವೀಕ್ಷಕರೇ, ರಜೌರಿಯ ವಿಡಿಯೋ ನಿಮಗೆ ಕೆಲವೇ ಕ್ಷಣಗಳಲ್ಲಿ ತೋರಿಸ್ತಾ ಹೋಗ್ತೀವಿ. ನಮ್ಮೊಂದಿಗೆ ಬ್ರಿಗೇಡಿಯರ್ ರವಿ ಮುನಿಸ್ವಾಮಿ ಅವರು ಮಾತಾಡೋದಕ್ಕೆ ಅಂತೇಳಿ ಈಗ ಜಾಯ್ನ್ ಆಗಿದ್ದಾರೆ. ಬ್ರಿಗೇಡಿಯರ್ ಅವರು, ರವಿ ಮುನಿಸ್ವಾಮಿ ಅವರು, ನಿಮಗೆ ಗೊತ್ತಿರಬೇಕು, ಕೇಳ್ತಿಲ್ಲ ನನಗೆ. ಬ್ರಿಗೇಡಿಯರ್ ಈಗ ಕೇಳ್ತಾ ಇದ್ಯಾ? ಇವಾಗ ಕೇಳ್ತಾ ಇದ್ಯಾ? ಇಲ್ಲ, ಜೋರಾಗಿ ಕೇಳಿಸ್ತಾ ಇಲ್ಲ. ಮೊದಲು ಚೆನ್ನಾಗಿ ಕೇಳಿಸ್ತಾ ಇತ್ತು, ಈಗ ಸ್ವಲ್ಪ ಡೌನ್ ಆಯ್ತು. ಓಕೆ, ಈಗ ಬ್ರಿಗೇಡಿಯರ್ ಇಲ್ಲ, ಈಗಲೂ ಸಮಸ್ಯೆ ಆಗ್ತಾನೆ ಇದೆಯಾ? ಮೊದಲು ಚೆನ್ನಾಗಿ ಕೇಳಿಸ್ತಾ ಇತ್ತು, ಈಗ ಕೇಳಿಸ್ತಾ ಇಲ್ಲ. ಓಕೆ ಬ್ರಿಗೇಡಿಯರ್, ಈಗ ನೋಡಿ, ಒಂದು ಕಡೆಯಿಂದ ಡ್ರೋನ್ ದಾಳಿಗಳು ನಿರಂತರವಾಗಿ ಮಾಡಲಾಗ್ತಾ ಇದೆ. ಮೊದಲಿಗೆ ನಮ್ಮ ವೀಕ್ಷಕರಿಗೆ ಡ್ರೋನ್ ಅಟ್ಯಾಕ್ ಯಾವ ರೀತಿಗೆ ಆಗುತ್ತೆ ಅದರ ಬಗ್ಗೆ ತಿಳಿಸ್ಕೊಡ್ಬೋದಾ? ಡ್ರೋನ್ ಅಂದ್ರೆ ಒಂದು ಸಣ್ಣ ವಿಮಾನ ತರ ಅದು. ಅವರು ಪೈಲಟಿಂಗ್ ಮಾಡ್ತಾರೆ. ನಮ್ಗೆ ಈ ಮದುವೆಗಳಲ್ಲೆಲ್ಲ ಮಾಡ್ತಾರಲ್ಲ ಆ ಡ್ರೋನ್ಸ್, ಸಮಥಿಂಗ್ ಸಿಮಿಲರ್ ಟು ಅದೇ ತರ ಇರೋದು, ಸ್ವಲ್ಪ ದೊಡ್ಡದಾಗಿರುತ್ತೆ. ಅದಲ್ಲಿ ಗ್ರೆನೇಡ್ಗಳು ಇಲ್ಲ ಎಕ್ಸ್ಪ್ಲೋಸಿವ್ಸ್ ಎಲ್ಲ ತುಂಬಿಸ್ಕೊಂಡು ಬಂದು ಕೆಳಗಡೆ ಬೀಳುತ್ತೆ. ಸೂಸೈಡ್